ನಮಸ್ಕಾರ. ಕನ್ನಡ ಕಸ್ತೂರಿ ದಾದಾ. ಈ ಜಾಗ ಯಾವುದು ಅಂತ ಹೇಳಿದ್ರೆ ದುಬೈನಲ್ಲಿರ್ತಕ್ಕಂಥ ದಾಯರಾ ಅಂತ ಹೇಳಿದ್ರೆ ಬೇರೆ ವಿಡಿಯೋ ಮಾಡಿದ್ದೀನಿ ನಾನು. ಒಂದು ಸರ್ಕಲ್ ಅಂತೇಳಿ ಒಂದು ಪರದೆಯಲ್ಲಿ, ನಿರ್ದಿಷ್ಟವಾದ ಪರದೆಯಲ್ಲಿ ಅಷ್ಟದಿಕ್ಕುಗಳಿಂದ ಜನ ಬಂದು ನಮ್ಮ ವ್ಯಾಪಾರವನ್ನು ಮಾಡ್ತಕ್ಕಂಥ ಜಾಗಕ್ಕೆ ದಾಯರಾ ಅಂತ ಹೇಳ್ತಾರೆ. ಆ ದಾಯರಾ ಯಾಕೆ ದಾಯರಾ ಹೆಸರು ಬಂತು ಅಂತ ಹೇಳಿದ್ರೆ, ಇದು ಸಮುದ್ರದ ಬಂದರು ಏನಿದೆಯಲ್ಲ, ಬಂದರಿಗೆ ಹೊಂದಿಕೊಂಡಂತಿದೆ. ಸೊ ವಿವಿಧ ದೇಶಗಳು ವ್ಯಾಪಾರಕ್ಕೆ ಬಂದಂಥ ಸಮಯದಲ್ಲಿ ದೋಣಿಗಳಲ್ಲಿ, ಹಡಗುಗಳಲ್ಲಿ ಈ ಜಾಗಕ್ಕೆ ಬಂದು ನೆಲೆಸಿ ತಂಗಿ ಆಮೇಲೆ ಮುಂದಕ್ಕೆ ಹೋಗ್ತಾಯಿದೆ. ಸೊ ಹಾಗಾಗಿ ಸಾವಿರಾರು ವರ್ಷಗಳಿಂದ ವ್ಯಾಪಾರದ ಒಂದು ಕೇಂದ್ರವಾದಂಥ ದಾಯರಾ ಈ ದುಬೈ ಗೋಲ್ಡ್ ಮಾರ್ಕೆಟ್. ನಾವು ಕನ್ನಡದಲ್ಲಿ ಹೇಳೋದಾದರೆ ಕನಕ ಅಂತ ಹೇಳ್ಬೋದು, ಹೇಮ ಅಂತ ಹೇಳ್ಬೋದು. ಸೊ ಈ ಬಂಗಾರಕ್ಕಾಗಿ ಶತಶತಮಾನಗಳಿಂದ, ಸಾವಿರಾರು ವರ್ಷಗಳಿಂದ ಯುದ್ಧಗಳು, ಕಲಹಗಳು, ಪ್ರೀತಿ, ವಿಶ್ವಾಸ, ಸಾಮ್ರಾಜ್ಯ ಕಟ್ಟೋದಕ್ಕೆ ಎಲ್ಲಕ್ಕೂ ಕಾರಣಭೂತವಾಗಿದ್ದು ಬಂಗಾರ. ಸೊ ಅದು ಯಾರಿಗಾಗಿ? ಹೆಣ್ಣಿಗಾಗಿ. ಹೆಣ್ಣು ಅಂತ ಹೇಳಿದ್ರೆ ತಾಯಿ ಇರ್ಬೋದು, ಮಡದಿ ಇರ್ಬೋದು, ಪ್ರೇಯಸಿ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಸಹೋದರಿ ಇರ್ಬೋದು. ಅವಳಿಗಾಗಿ ಹೆಣ್ಣು, ಮಣ್ಣು ಮತ್ತು ಹೆಣ್ಣು, ಹೊನ್ನು ಮತ್ತು ಮಣ್ಣು. ಹೊನ್ನು ಅಂತ ಹೇಳಿ ಮತ್ತು ಅದು ಬಂಗಾರ. ಸೊ ನಮ್ಮ ದೇಶದಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಮಹಾರಾಜ ಕಾಲದಲ್ಲಿ ನಜರತ್ ಪೇಟೆ ಬಂಗಾರದ ವಹಿವಾಟು ಮಾಡೋದಕ್ಕೆ ಅದು ಒಂದು ಮಾರ್ಕೆಟ್ ಆಗಿತ್ತು. ಆಮೇಲೆ ಬಂಗಾರಪೇಟೆ, ನಮ್ಮ KGF ಹತ್ರ ಇರ್ತಕ್ಕಂಥ ಬಂಗಾರಪೇಟೆ. ಸೊ ವಿಶ್ವದಲ್ಲಿ ನಮ್ಮ KGF ಏನಿದೆಯಲ್ಲ, ಅದು ಹೆಚ್ಚಿನ ಬಂಗಾರ ಮೈನ್ಸ್, ಅಂದರೆ ಖಣಿಯಲ್ಲಿ ತೆಗೆದಿರ್ತಕ್ಕಂಥದ್ದು ನಾವು ಇತಿಹಾಸ ನೋಡ್ತೀವಿ. ಸೆಕೆಂಡ್ ಲಾರ್ಜೆಸ್ಟ್ ಸೌತ್ ಆಫ್ರಿಕಾ, ಆಮೇಲೆ ಕೋಲಾರ್ ಗೋಲ್ಡ್ ಮೈನ್, ಆಮೇಲೆ ನಮ್ಮ ರಾಯಚೂರು ಹತ್ರ ಹಟ್ಟಿ ಗೋಲ್ಡ್ ಮೈನ್ ಏನಿದೆಯಲ್ಲ, ಆ ಹಟ್ಟಿ ಗೋಲ್ಡ್ ಮೈನ್. ಆಮೇಲೆ ನಮ್ಮಲ್ಲಿ ಬುಗುಡಿ, ಕಾಸಿನ ಸರ, ಮಾಂಗಲ್ಯ, ಉಂಗುರ, ಸೊಂಟದ ಪಟ್ಟಿ, ಹಲವಾರು ರೀತಿಯ ಅದಕ್ಕೆ ನೂರಾರು ಹೆಸರುಗಳಿದ್ದಾವೆ. ಸೊ ಅದನ್ನು ಮತ್ತೆ ಹೆಣ್ಣಿಗಾಗಿ ಮತ್ತು ದೇವತೆಗಾಗಿ, ಗುಡಿಗೋಪುರಗಳಿಗಾಗಿ ಎಲ್ಲ ಧರ್ಮದವರು ತಮ್ಮ ಒಂದು ಧರ್ಮದ ಒಂದು ಆರಾಧನೆಗೆ ಆ ದೇವರನ್ನು ಅಲಂಕಾರ ಮಾಡೋದಕ್ಕೆ, ಪ್ರೀತಿ ಮಾಡೋದಕ್ಕೆ ದ್ವಾರಗಳಿಗೆ ಬಂಗಾರನ್ನು ಮಾಡುವಂಥದ್ದು, ಸುಲೇಪನ ಮಾಡುವಂಥದ್ದು, ನಿಜವಾದ ಬಂಗಾರ ಹಾಕುವಂಥದ್ದು. ಸೊ ನಮ್ಮ ದೇಶದ ಒಂದು ಸುಸಂಸ್ಕೃತ ಪದ್ಧತಿ. ಸೊ ನಾವು ಮೈಸೂರಲ್ಲಿ ದಸರಾದಲ್ಲಿ ನೋಡ್ತೀವಿ, ಅಂಬಾರಿ ಪೂರ್ತಿ ಬಂಗಾರದಿದೆ, ಕುತ್ಕೊಳ್ಳೋಂಥ ಸಿಂಹಾಸನ ಬಂಗಾರದಿದೆ. ಸೊ ಬಹಳಷ್ಟು ದೇವಸ್ಥಾನಗಳಲ್ಲಿ, ಭಾಳಷ್ಟು ಧಾರ್ಮಿಕ ಪ್ರದೇಶಗಳಲ್ಲಿ ಬಂಗಾರವನ್ನು ಹೆಚ್ಚಿಗೆ ಉಪಯೋಗಿಸಿರ್ತಾರೆ. ಸೊ ಇಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಬಂಗಾರದ 24 ಕ್ಯಾರೆಟ್ ಗೋಲ್ಡ್ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ಭಾರತ ದೇಶಕ್ಕೆ ನಾವು ತುಲನೆ ಮಾಡಿದಾಗ ಒಂದು 4,000 ರೂಪಾಯಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ 18ರಿಂದ 22, 24 ಕ್ಯಾರೆಟ್ ಬೇರೆ ಬೇರೆ ಸಿಗುತ್ತೆ. ಸೊ ಅಲ್ಲಿ 24 ಕ್ಯಾರೆಟ್ ಬಂಗಾರದಲ್ಲಿ ಒಂದು ಮೋಲ್ಡ್ ಆಗುತ್ತೆ, ಒಂದು ಸಬ್ಸ್ಟೆನ್ಸ್ ಆಗುತ್ತೆ. ಅದನ್ನು ಮೋಲ್ಡ್ ಮಾಡಿ ಅದನ್ನು ಆಕಾರಕ್ಕೆ ತರೋದಕ್ಕಾಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಒಂದು ಪ್ರಮಾಣದಲ್ಲಿ ಬೆಳ್ಳಿಯನ್ನು ಅದಕ್ಕೆ ಮಿಕ್ಸ್ ಮಾಡ್ತಾರೆ. ಆವಾಗ ಅದಕ್ಕೆ ರೂಪ ಬರುತ್ತೆ. ಸೊ ನಮ್ಮಲ್ಲಿ ತಾಮ್ರವನ್ನು ಮಿಕ್ಸ್ ಮಾಡ್ತಾರೆ. ಸೊ ಸಾವಿರಾರು ವರ್ಷಗಳಿಂದ ನಮ್ಮ ಆಚಾರ್ಯರು ಇದೆಯಲ್ಲ, ಗೋಲ್ಡ್ ಸ್ಮಿತ್ತು, ಅದು ಕೈಯಿಂದನೂ ಮಾಡ್ತಾರೆ. ಈಗೆಲ್ಲ ಮಿಷಿನ್ ಮೇಡ್ ಜಾಸ್ತಿ ಇದೆ. ಸೊ ಇಲ್ಲಿ ದುಬೈನಲ್ಲಿ ನಾವು ಎಲ್ಲ ದೇಶದ ಸಂಸ್ಕೃತಿಗೆ, ಪರಂಪರೆಗೆ, ಅನ್ನೊಂದು ಟ್ರೆಡಿಷನ್ಗೆ ಹೊಂದಿಕೊಳ್ಳುವಂಥ ತರಾವರಿಯ ಆಭರಣಗಳನ್ನು ನಾವು ಮಾಡೋದನ್ನು ನೋಡಿದ್ವಿ. ಅದಕ್ಕಾಗಿ ಈ ದುಬೈ ತುಂಬ ಫೇಮಸ್ಸು. ಆಮೇಲೆ ನಮ್ಮ ದೇಶದಲ್ಲಿ ಬಂಗಾರಕ್ಕೆ ಯಾಕೆ ಪ್ರಾಮುಖ್ಯತೆ ಅಂತ ಹೇಳಿದ್ರೆ,